ಒಮ್ಮೆ ದೇವರ್ಷಿ ನಾರದರು ಯಮರಾಜರನ್ನು ಭೇಟಿಯಾಗಲು ಯಮಲೋಕಕ್ಕೆ ಹೋಗುತ್ತಾರೆ. ಯಮರಾಜರು ನಾರದರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಪ್ರಣಾಮ ಮಾಡಿ ಹೀಗೆ ಕೇಳುತ್ತಾರೆ. ಹೇ ದೇವರ್ಷಿ ನಾರದರೇ, ನಿಮಗೆ ಯಮಪುರಿಗೆ ಸ್ವಾಗತ. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ನಿಮ್ಮನ್ನು ಮತ್ತು ನಿಮ್ಮ ಪಾದಗಳನ್ನು ಸ್ಪರ್ಶಿಸಿದರಿಂದ ಯಮಪುರಿಯ ಶೋಭೆ ಹೆಚ್ಚಿದೆ. ಈ ರೀತಿಯಾಗಿ ಯಮರಾಜರು ಸ್ವಾಗತಿಸಿದಾಗ ದೇವರ್ಷಿ ನಾರದರು ಸಂತೋಷಪಟ್ಟು ಯಮರಾಜರಿಗೆ ಪ್ರಣಾಮ ಮಾಡಿ ಹೀಗೆ ಹೇಳುತ್ತಾರೆ. ಹೇ ಮೃತ್ಯುವಿನ ದೇವತೆ ಯಮರಾಜ, ನಿಮಗೆ ನನ್ನ ನಮಸ್ಕಾರ. ನಿಮ್ಮ ಆದರ ಮತ್ತು ಸತ್ಕಾರದಿಂದ ಬಹಳ ಸಂತೋಷಪಟ್ಟಿದ್ದೇನೆ. ನಂತರ ಯಮರಾಜರು ಕೇಳುತ್ತಾರೆ, ಹೇ ದೇವರ್ಷಿ, ನೀವಿಂದು ಯಮಲೋಕಕ್ಕೆ ಬಂದಿದ್ದರ ಉದ್ದೇಶವೇನು? ಖಂಡಿತವಾಗಿಯೂ ಯಾವುದೋ ಮುಖ್ಯ ಕೆಲಸ ಅಥವಾ ಯಾವುದೋ ಮುಖ್ಯ ಸುದ್ದಿಯನ್ನೇ ತಂದಿರಬೇಕು ಅಲ್ಲವೇ? ನಾವು ಯಾವುದೋ ತಪ್ಪು ಮಾಡಿರಬಹುದು. ದಯವಿಟ್ಟು ನಾವು ನಿಮಗೆ ಏನು ಸಹಾಯ ಮಾಡಬೇಕು ಹೇಳಿ ಎಂದಾಗ ದೇವರ್ಷಿ ನಾರದರು ಹೇಳಿದರು, ಹೇ ಯಮಧರ್ಮರಾಜ, ನೀವು ಮರಣ ಮತ್ತು ನ್ಯಾಯದ ದೇವತೆ. ನೀವು ಮೂರು ಲೋಕದ ಎಲ್ಲ ಜೀವಿಗಳ ಮೃತ ಪ್ರಾಣಿಗಳ ಎಲ್ಲ ಲೆಕ್ಕವನ್ನು ಇಟ್ಟುಕೊಳ್ಳುತ್ತೀರಿ. ನಿಮಗೆ ಎಲ್ಲ ಚರಾಚರಗಳ ಭೂತ ಮತ್ತು ಭವಿಷ್ಯದ ಜ್ಞಾನವಿದೆ. ಆದ್ದರಿಂದ ನನ್ನ ಮನದಲ್ಲಿ ಒಂದು ಸಂಶಯವಿದೆ, ಅದನ್ನು ನಿವಾರಣೆ ಮಾಡಿರಾ ಎಂದಾಗ ಯಮರಾಜರು ಹೇಳಿದರು, ಹೇ ದೇವರ್ಷಿ, ನೀವು ಸತ್ಯ ಹೇಳುತ್ತೀರಿ. ನಾವು ಮೂರು ಲೋಕಗಳಲ್ಲಿ ವಾಸಿಸುವ ಎಲ್ಲ ಜೀವಿಗಳು ಮತ್ತು ಮೃತ ಪ್ರಾಣಿಗಳ ಲೆಕ್ಕವನ್ನು ಇಟ್ಟುಕೊಳ್ಳುತ್ತೇವೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವುದು ನನ್ನ ವಶದಲ್ಲಿ ಇಲ್ಲ. ನೀವು ಮೂರು ಲೋಕಗಳ ಸುದ್ದಿಯನ್ನು ಇಟ್ಟುಕೊಳ್ಳುತ್ತೀರಿ. ನೀವು ಭಗವಾನ್ ವಿಷ್ಣುವಿನ ಅತ್ಯಂತ ಪ್ರಿಯ ಭಕ್ತ. ಎಲ್ಲ ರೀತಿಯ ಶಾಸ್ತ್ರ ಜ್ಞಾನಗಳನ್ನು ಹೊಂದಿದ್ದೀರಿ. ಆದರೆ ನೀವು ನನ್ನಿಂದ ಏನಾದರೂ ತಿಳಿಯ ಬಯಸಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹೇ ದೇವರ್ಷಿ, ನಿಮಗೆ ಯಾವ ಸಂಶಯ ಅಥವಾ ಪ್ರಶ್ನೆ ಇದೆ ಎಂದು ಹಿಂಜರಿಯದೆ ಕೇಳಬಹುದು. ನಾನು ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ ಎಂದರು ಯಮರಾಜ. ಯಮರಾಜ, ನಾನು ಭೂಮಿಯನ್ನು ಸುತ್ತಾಡಿ ಬಂದಿದ್ದೇನೆ. ನಾನು ಪಿಶಾಚ ಪ್ರೇತ ಕುಷ್ಮಂಡ ವೇತಲ ಚುಡಾಲಿಯಲ್ಲಿ ಪಿಶಾಚಿನಿಯ ಅನೇಕ ವಿಚಿತ್ರ ಜೀವಿಗಳು ಕಾಡಿನಲ್ಲಿ ವಾಸಿಸುತ್ತಿರುವುದನ್ನು ನಾನು ನೋಡಿದ್ದೇನೆ. ಈ ಎಲ್ಲ ದುಷ್ಟ ಶಕ್ತಿಗಳು ಮನುಷ್ಯರಿಗೆ ಕಿರುಕುಳ ನೀಡುತ್ತವೆ, ಅವರಿಗೆ ದುಃಖವನ್ನುಂಟು ಮಾಡುತ್ತವೆ ಎಂದು ನಾನು ಗಮನಿಸಿದ್ದೇನೆ. ಇದಕ್ಕೆ ಕಾರಣವೇನು? ಈ ಎಲ್ಲ ಕೆಟ್ಟ ಶಕ್ತಿಗಳು ಮನುಷ್ಯರಿಗೆ ಏಕೆ ಕಿರುಕುಳ ನೀಡುತ್ತವೆ? ಮತ್ತು ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಮನುಷ್ಯರು ಹಲವಾರು ಬಾರಿ ತಮ್ಮ ಕನಸಿನಲ್ಲಿ ತಮ್ಮ ಪೂರ್ವಜರನ್ನು ನೋಡುತ್ತಾರೆ. ಅದಕ್ಕೆ ಅರ್ಥವೇನು? ಕನಸಿನಲ್ಲಿ ಸತ್ತವರು ಕಾಣಿಸಿಕೊಳ್ಳುವುದರ ಅರ್ಥವೇನು? ಇದರಿಂದ ಮನುಷ್ಯರಿಗೆ ಯಾವ ಸಂಕೇತಗಳು ಸಿಗುತ್ತವೆ? ನಾನು ಸಮಸ್ತ ಮಾನವ ಕುಲದ ಕಲ್ಯಾಣಕ್ಕಾಗಿ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ನಾರದರ ಪ್ರಶ್ನೆಗಳನ್ನು ಕೇಳಿ ಯಮರಾಜರು ಹೇಳಿದರು, ದೇವರ್ಷಿ, ನೀವು ಸಮಸ್ತ ಮಾನವ ಕುಲದ ಒಳಿತಿಗಾಗಿ ಉತ್ತಮ ಪ್ರಶ್ನೆಯನ್ನೇ ಕೇಳಿದ್ದೀರಿ. ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಖಂಡಿತವಾಗಿಯೂ ನೀಡುತ್ತೇನೆ. ಆದರೆ ಅದಕ್ಕಿಂತ ಮೊದಲು ಅತ್ಯಂತ ಪವಿತ್ರ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಆದ್ದರಿಂದ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬ ಮನುಷ್ಯನ 32 ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ. ಅಂದಾಗ ನಾರದರು ಹೇಳಿದರು, ಹೇ ಧರ್ಮರಾಜ, ನೀವು ನನಗೆ ಆ ಮಹಾನ್ ಕಥೆಯನ್ನು ಹೇಳಿ, ನಾನು ಅದನ್ನು ಗಮನದಿಂದ ಕೇಳುತ್ತೇನೆ ಎಂದರು. ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಅದಕ್ಕೂ ಮೊದಲು ವಿಷ್ಣು ಮೂರ್ತಿಯನ್ನು ನೆನೆಯುತ್ತಾ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಾಲದಲ್ಲಿ ಮಧ್ಯಪ್ರಾಂತ್ಯದಲ್ಲಿ ಅತ್ಯಂತ ಶೋಭಾಯಮಾನವಾದ ನಗರವಿತ್ತು. ಅಲ್ಲಿ ಒಬ್ಬ ಸೇತ ತನ್ನ 4 ಸಹೋದರರೊಂದಿಗೆ ವಾಸಿಸುತ್ತಿದ್ದ. ಆ ಸೇತನ ಹೆಸರು ಪುಂಡರೀಕ್ ಮತ್ತು ಅವನ 4 ಸಹೋದರರು ಅನಿಲ್, ಸುನಿಲ್, ರಮೇಶ್, ಸುರೇಶ್. ಪುಂಡರೀಕ್ ಮತ್ತು ಅವನ ಎಲ್ಲ ಸಹೋದರರಿಗೆ ಮದುವೆಯಾಗಿದ್ದು ಎಲ್ಲರೂ ಬಹಳ ಪ್ರೀತಿಯಿಂದ ಒಟ್ಟಾಗಿ ವಾಸಿಸುತ್ತಿದ್ದರು. ಪುಂಡರೀಕ್ಗೆ ಯಾವುದೇ ಕೊರತೆ ಇರಲಿಲ್ಲ. ಅವನು ಮತ್ತು ಅವನ ಸಹೋದರರು ಬಹಳ ಶ್ರಮಶೀಲರಾಗಿದ್ದರು ಮತ್ತು ಒಟ್ಟಾಗಿ ವ್ಯಾಪಾರ ಮತ್ತು ಕೃಷಿ ಮಾಡ್ತಿದ್ರು. ಇಡೀ ನಗರದಲ್ಲಿ ಪುಂಡರೀಕ್ನಷ್ಟು ಯಾರೂ ಧನವಂತರಿರಲಿಲ್ಲ. ಈ ಎಲ್ಲ ಸಂಪತ್ತು ಪುಂಡರೀಕ್ಗೆ ಅವನ ಪೂರ್ವಜರಿಂದಲೇ ಸಿಕ್ಕಿತ್ತು. ಪುಂಡರೀಕ್ನ ಪೂರ್ವಜರು ಮಹಾನ್ ದಾನಿಗಳು ಮತ್ತು ದಯಾಳುಗಳಾಗಿದ್ದರು. ಅವರೆಲ್ಲರಿಗೂ ದಾನ, ಧರ್ಮ, ಅನೇಕ ರೀತಿಯ ಯಜ್ಞ, ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಿದ್ರು. ಆದರೆ ಪುಂಡರೀಕ್ನಲ್ಲಿ ಕಂಜೂಸು ಸ್ವಭಾವ ಹೆಚ್ಚಿತ್ತು ಮತ್ತು ಅವನಲ್ಲಿ ಪೂರ್ವಜರ ಗುಣಗಳು ಇರಲಿಲ್ಲ. ಪುಂಡರೀಕ್ ಯಾವುದೇ ದಾನ, ಧರ್ಮ, ಯಜ್ಞ, ಹವನ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಿರ್ಲಿಲ್ಲ. ಹೀಗೆ ಪುಂಡರೀಕ್ ಬಹಳಷ್ಟು ಹಣವನ್ನು ಸಂಗ್ರಹಿಸಿದ. ಆದರೆ ಅವನು ತನ್ನ ಹಣವನ್ನು ಎಂದಿಗೂ ಉತ್ತಮವಾಗಿ ಬಳಸಲಿಲ್ಲ. ಅವನು ಯಾರಿಗೂ 1 ಕಾಸಿನ ದಾನವನ್ನು ಕೊಡಲಿಲ್ಲ ಮತ್ತು ಯಾರಿಗೂ ಊಟವನ್ನು ಮಾಡಿಸಲಿಲ್ಲ.
ಪುಂಡರೀಕನ ಪೂರ್ವಜರು ದೇವಾಲಯಗಳಲ್ಲಿ ಭಂಡಾರ ಮಾಡ್ತಿದ್ರು, ಬಡವರಿಗೆ ಬಟ್ಟೆಯನ್ನು ಅನ್ನವನ್ನು ದಾನ ಮಾಡ್ತಿದ್ರು. ಆದರೆ ಪುಂಡರೀಕ್ ಎಂದಿಗೂ ತನ್ನ ಪೂರ್ವಜರನ್ನು ಅನುಸರಿಸಲಿಲ್ಲ. ಯಾವಾಗಲೂ ಹಣ ಸಂಪಾದಿಸುವುದರಲ್ಲಿ ಮತ್ತು ಹಣವನ್ನು ಸಂಗ್ರಹಿಸುವುದರಲ್ಲಿ ತೊಡಗಿದ್ದ. ಇದರಿಂದ ಬಹಳಷ್ಟು ಹಣವು ಬಂದಿತು. ಆದರೆ ಅವನ ಪೂರ್ವಜರು ಅವನಿಂದ ಬಹಳಷ್ಟು ದುಃಖಿತರಾಗಿದ್ರು ಮತ್ತು ಕೋಪಗೊಂಡಿದ್ರು. ನಂತರ ಪಿತೃಪಕ್ಷ ಬಂತು. ಪಿತೃಪಕ್ಷದಲ್ಲಿ ಎಲ್ಲ ಪೂರ್ವಜರು ತಮ್ಮ ಪುತ್ರರಿಂದ ಶ್ರಾದ್ದ ಮತ್ತು ದರ್ಪಣವನ್ನು ನಿರೀಕ್ಷಿಸುತ್ತಿದ್ದರು. ಆದರೆ ಅವರ ಯಾವ ಪುತ್ರರು ತಮ್ಮ ಪೂರ್ವಜರಿಗೆ ಶ್ರಾದ್ದವಾಗಲಿ ದರ್ಪಣವಾಗಲಿ ದಾನ ಧರ್ಮ ಮತ್ತು ಯಾವುದೇ ಹಸಿದ ಪ್ರಾಣಿಗೆ ತಿನ್ನಿಸಲಿಲ್ಲ. ತಮ್ಮ ಪುತ್ರರ ಈ ದುಷ್ಟತೆಯನ್ನು ನೋಡಿ ಎಲ್ಲ ಪಿತೃರು ಬಹಳ ದುಃಖಿತರಾದರು. ಪುಂಡರೀಕನ ಪೂರ್ವಜರಿಗೆ ತಮ್ಮ ಪುತ್ರರ ವರ್ತನೆ ಸರಿಯಾಗಿ ಕಾಣಲಿಲ್ಲ. ಈ ಕಾರಣದಿಂದ ಪಿತೃಲೋಕದಲ್ಲಿ ದುಃಖದಲ್ಲೇ ಇದ್ದರು. ಹಣ ಸಂಪಾದಿಸುವ ಲೋಭದಿಂದ ಪುಂಡರೀಕ್ ತುಂಬ ಹುಚ್ಚನಂತೆ ಆಗಿದ್ದರಿಂದ ತಮ್ಮ ಪೂರ್ವಜರನ್ನು ಮರೆತೇ ಹೋದನು ಮತ್ತು ಪೂರ್ವಜರ ಶ್ರಾದ್ದ ದರ್ಪಣ ಕಾರ್ಯವನ್ನು ಮಾಡಲು ನಿಲ್ಲಿಸಿದನು. ಇದರಿಂದ ಅವರ ಪೂರ್ವಜರ ಆತ್ಮಕ್ಕೆ ದುಃಖಿತರಾಗಿದ್ದರು. ನಂತರ ಆ ಪುಂಡರೀಕನ ಪೂರ್ವಜರು ಚರ್ಚಿಸುತ್ತಾರೆ. ಅವರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರೆ, ನಮ್ಮ ಕುಲದಲ್ಲಿ ಇಷ್ಟೊಂದು ಸ್ವಾರ್ಥಿ ಮತ್ತು ಇಷ್ಟೊಂದು ಲೋಭಿಯದಿಂದ ಕೂಡಿದ ಪುತ್ರರು ಜನಿಸಿರುವುದು ನಮ್ಮ ದುರಾದೃಷ್ಟ. ಅವರು ಯಾರೂ ನಮಗೆ ಶ್ರಾದ್ದ ಮಾಡುವುದಿಲ್ಲ ಮತ್ತು ದಾನ ಧರ್ಮವನ್ನು ಮಾಡುವುದಿಲ್ಲ. ಇವರ ಕೆಟ್ಟ ಕಾರ್ಯಗಳಿಂದ ನಮ್ಮ ಪತನವಾಗುತ್ತಿದೆ. ಈ ರೀತಿಯಾಗಿ ಯೋಚಿಸಿ ಅವರೆಲ್ಲ ಪಿತೃಗಳು ತಮ್ಮ ಪುತ್ರರನ್ನು ಭೇಟಿ ಮಾಡಲು ಯೋಚಿಸುತ್ತಾರೆ ಮತ್ತು ಹೀಗೆ ಹೇಳುತ್ತಾರೆ, ನಾವು ಯಮರಾಜರ ಬಳಿಗೆ ಹೋಗಬೇಕು. ಈಗ ಅವರೇ ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು. ನಾವೆಲ್ಲರೂ ಯಮರಾಜರ ಬಳಿಗೆ ಹೋಗಿ ಅವರನ್ನು ನಮ್ಮ ಪುತ್ರರನ್ನು ಭೇಟಿ ಮಾಡಲು ಅನುಮತಿ ಕೇಳುತ್ತೇವೆ. ನಂತರ ಎಲ್ಲ ಪಿತೃಗಳು ಪಿತೃಲೋಕದಿಂದ ಯಮಲೋಕಕ್ಕೆ ಹೋಗುತ್ತಾರೆ. ಪಿತೃಗಳನ್ನು ಯಮಪುರಿಯಲ್ಲಿ ನೋಡಿ ಯಮರಾಜರು ಸಹ ಅವರನ್ನು ಸ್ವಾಗತಿಸುತ್ತಾರೆ ಮತ್ತು ಅವರು ಬಂದ ಕಾರಣವನ್ನು ಕೇಳುತ್ತಾರೆ. ಎಲ್ಲ ಪಿತೃಗಳು ಕೈ ಜೋಡಿಸಿ ತಮ್ಮ ದುಃಖವನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಅವರೆಲ್ಲ ಪಿತೃಗಳು ಯಮರಾಜರಿಗೆ ಹೇಳುತ್ತಾರೆ, ಹೇ ಯಮಧರ್ಮರಾಜ, ನಮ್ಮೆಲ್ಲ ಪುತ್ರರಿಂದ ಮನಸ್ಸು ಹಾಳಾಗಿದೆ. ನಮ್ಮ ಪುತ್ರರು ದಾನ ಮಾಡುವುದಿಲ್ಲ, ಶ್ರಾದ್ದ ಮತ್ತು ದರ್ಪಣವನ್ನು ಮಾಡುವುದಿಲ್ಲ. ಅವರ ಅಶುಭ ಕಾರ್ಯಗಳಿಂದ ನಮ್ಮ ಪತನವಾಗುತ್ತಿದೆ. ಅದಕ್ಕೆ ದಯವಿಟ್ಟು ನಮ್ಮ ಪುತ್ರರನ್ನು ಭೇಟಿ ಮಾಡಲು ಒಮ್ಮೆ ಅನುಮತಿಸಿ. ನಾವು ನಮ್ಮ ಪುತ್ರರನ್ನು ಭೇಟಿ ಮಾಡಿ ಮತ್ತೆ ಯಮಲೋಕಕ್ಕೆ ಮರಳುತ್ತೇವೆ ಅಂದಾಗ ಯಮರಾಜರು ಅಂದರು, ಮಹಾತ್ಮರೇ, ನೀವು ನಿಮ್ಮ ಪುತ್ರರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮ ಪುತ್ರರಿಗೆ ಸ್ವಪ್ನದ ಮೂಲಕ ಸಂಕೇತವನ್ನು ಕೊಡಬಹುದು. ಆದ್ದರಿಂದ ನೀವೆಲ್ಲ ನಿಮ್ಮ ಪುತ್ರರ ಕನಸಿನಲ್ಲಿ ಹೋಗಿ ನಿಮ್ಮ ದುಃಖವನ್ನು ತಿಳಿಸಬಹುದು. ನಂತರ ಎಲ್ಲ ಪಿತೃಗಳು ಈ ವಿಷಯಕ್ಕೆ ಒಪ್ಪುತ್ತಾರೆ ಮತ್ತು ಒಬ್ಬೊಬ್ಬರಾಗಿ ತಮ್ಮೆಲ್ಲ ಪುತ್ರರ ಕನಸಿನಲ್ಲಿ ಹೋಗಿ ಅವರಿಗೆ ದರ್ಶನ ನೀಡುತ್ತಾರೆ. ಮೊದಲಿಗೆ ಎಲ್ಲರೂ ಪುಂಡರೀಕ್ ಸೇತನ ಕನಸಿನಲ್ಲಿ ಅವನಿಗೆ ದರ್ಶನ ನೀಡುತ್ತಾರೆ ಮತ್ತು ಅವನಿಗೆ ಸಂಕೇತಗಳನ್ನು ನೀಡುತ್ತಾರೆ. ಆದರೆ ಅವನ ದೊಡ್ಡ ಮಗ ಅವರ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮರುದಿನ ಎಚ್ಚರವಾದ ಬಳಿಕ ಆ ಕನಸನ್ನು ಮರೆತು ಬಿಡುತ್ತಾನೆ ಮತ್ತು ಪಿತೃಗಳು ನೀಡಿದ ಸಂಕೇತವನ್ನು ಕಡೆಗಣಿಸುತ್ತಾನೆ. ಇದರಿಂದ ಅವರೆಲ್ಲ ಪಿತೃಗಳು ಮತ್ತೆ ನಿರಾಶರಾಗ್ತಾರೆ ಮತ್ತು ಎಲ್ಲ ಪಿತೃಗಳು ಇತರ ಪುತ್ರರ ಕನಸಿನಲ್ಲಿ ಹೋಗಿ ದರ್ಶನ ನೀಡಲು ಪ್ರಾರಂಭಿಸುತ್ತಾರೆ. ಅವರಿಗೆ ಅನೇಕ ರೀತಿಯ ಸಂಕೇತಗಳನ್ನು ನೀಡುತ್ತಾರೆ. ಆದರೆ ಅವರ ಇತರ ಪುತ್ರರು ಸಹ ಅವರನ್ನ ನಿರ್ಲಕ್ಷಿಸುತ್ತಾರೆ. ಇದರಿಂದ ಪುನಃ ಎಲ್ಲ ಪಿತೃಗಳು ಬಹಳ ದುಃಖಿತರಾಗ್ತಾರೆ ಮತ್ತು ಕೋಪಗೊಳ್ತಾರೆ. ಪುಂಡರೀಕ್ ಮತ್ತು ಅವನ ಸಹೋದರರು ಹಣ ಸಂಪಾದಿಸುವ ಮಾರ್ಗದಲ್ಲಿ ಸಂಪೂರ್ಣ ಅಂಧರಾಗಿದ್ರು. ಅವರಿಗೆ ಪೂರ್ವಜರಿಂದ ಬಂದ ದೈವಿಕ ಸಂದೇಶಗಳ ಮಹತ್ವ ಇರಲಿಲ್ಲ. ಆದರೆ ಪಿತೃಗಳು ಸ್ವಪ್ನದಲ್ಲಿ ದರ್ಶನ ನೀಡಿದ ಕೆಲವೇ ದಿನಗಳಲ್ಲಿ ಪುಂಡರೀಕ್ಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ. ವ್ಯಾಪಾರದಿಂದ ಬಹಳಷ್ಟು ನಷ್ಟವಾಗಲು ಪ್ರಾರಂಭವಾಗುತ್ತದೆ. ಇದರಿಂದ ಅವನ ಎಲ್ಲ ಸಂಪತ್ತು ನಾಶವಾಗುತ್ತದೆ. ಇದರಿಂದ ಅವನ ಎಲ್ಲ ಸಹೋದರರಲ್ಲಿ ವಿವಾದಗಳು ಜಗಳಗಳು ಆರಂಭವಾಗ್ತವೆ. ಅವರ ಪೂರ್ವಜರ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಿ ಸಂಪೂರ್ಣ ನಾಶವಾಗ್ತಾರೆ. ಎಲ್ಲ ಸಹೋದರರು ಬೇರೆ ಬೇರೆ ಆಗ್ತಾರೆ. ಸ್ವರ್ಗಲೋಕದಲ್ಲಿ ಪಿತೃಗಳು ತಮ್ಮ ಪುತ್ರರ ಈ ದುರ್ಗತಿಯನ್ನು ನೋಡಿ ಬಹಳ ದುಃಖ ಪಡ್ತಾರೆ. ಮತ್ತೆ ಅವರೆಲ್ಲ ಯಮರಾಜರ ಬಳಿ ಹೋಗಿ ಹೇಳ್ತಾರೆ, ಹೇ ಧರ್ಮರಾಜ, ನಮ್ಮ ಪುತ್ರರ ಈ ದುರ್ಗತಿಯನ್ನು ನಾವು ನೋಡಲು ಸಾಧ್ಯವಿಲ್ಲ. ನಾವು ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳನ್ನು ನಮ್ಮ ಪುತ್ರರು ನಾಶಪಡಿಸಿದ್ದಾರೆ. ಅವರ ತಪ್ಪು ತಿಳಿಸುವ ಏನಾದರೂ ವ್ಯವಸ್ಥೆ ಮಾಡಿ ಎಂದರು. ನಂತರ ಯಮರಾಜರು ಆ ಪಿತೃಗಳಿಗೆ ಹೇಳ್ತಾರೆ, ಹೇ ಮಹಾತ್ಮರೇ, ನಿಮ್ಮ ಈ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ನಾನು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡ್ತೇನೆ. ನಾನೇ ಸ್ವತಃ ನಿಮ್ಮ ಪುತ್ರರ ಬಳಿ ಹೋಗಿ ಅವರ ತಪ್ಪಿನ ಬಗ್ಗೆ ತಿಳಿಸುತ್ತೇನೆ.
ನಂತರ ಸ್ನೇಹಿತರೆ, ಯಮರಾಜರು ಭೂಮಿಗೆ ಬರ್ತಾರೆ. ಆ ಪುಂಡರಿಕ್ನ ಮನೆಗೆ ಹೋಗ್ತಾರೆ. ಯಮರಾಜರು ಪುಂಡರಿಕ್ನ ಮನೆಯ ಬಳಿ ಒಬ್ಬ ಸಾಧುವಿನ ವೇಷದಲ್ಲಿ ಬರ್ತಾರೆ. ಆಗ ಪುಂಡರಿಕ್ ಅನಾರೋಗ್ಯದಿಂದ ಮಲಗಿರ್ತಾನೆ. ತಕ್ಷಣವೇ ಯಮಧರ್ಮರಾಜ ಬಾಗಿಲ ಬಳಿ ಹೋಗಿ ಭವತಿ ಭಿಕ್ಷಾಂದೇಹಿ ಎಂತಾರೆ. ಸಾಧುವಿನ ರೂಪದಲ್ಲಿ ಇದ್ದ ಯಮರಾಜರನ್ನು ನೋಡಿದ ಪುಂಡರಿಕ್ನ ಪತ್ನಿ ವಿಶಾಲ ಬರ್ತಾರೆ. ಅವರ ಬಳಿ ದಾನ ಮಾಡಲು ಹಣವಿರುವುದಿಲ್ಲ. ಆಗ ಮನೆಯಲ್ಲೇ ಇದ್ದ ಸ್ವಲ್ಪ ಧಾನ್ಯವನ್ನೇ ಯಮರಾಜರಿಗೆ ಭಿಕ್ಷೆಯ ರೂಪದಲ್ಲಿ ನೀಡ್ತಾರೆ. ಆಗ ಯಮಧರ್ಮರಾಜ, ಓ ಪುತ್ರಿ, ನಿನ್ನ ಮುಖದಲ್ಲಿ ಬಹಳಷ್ಟು ದುಃಖ ಕಾಣುತ್ತಿದೆ. ಅದಕ್ಕೆ ಕಾರಣವೇನು? ಯಾಕಿಷ್ಟು ದುಃಖಿಸುತ್ತಿರುವೆ ಎಂದಾಗ ಆಗ ವಿಶಾಲ ತಮ್ಮ ಪರಿಸ್ಥಿತಿಯನ್ನು ಹೇಳ್ತಾಳೆ. ಮೊದಲು ನಾವು ಬಹಳ ಶ್ರೀಮಂತರು ಮತ್ತು ಸಮೃದ್ಧಿಯಾಗಿದ್ದೆವು. ನನ್ನ ಪತಿ ಮತ್ತು ಅವರ ಸಹೋದರರು ಎಲ್ಲರೂ ಒಟ್ಟಿಗೆ ಇರುತ್ತಿದ್ದೆವು. ಆದರೆ ಹಠಾತ್ ಎಲ್ಲ ವ್ಯಾಪಾರ ನಷ್ಟವಾಯಿತು. ಎಲ್ಲ ಸಹೋದರರು ದೂರವಾಗಿ ಬಡವರಾಗಿದ್ದೇವೆ. ಇದು ಯಾವ ದೋಷದಿಂದ ಆಗಿದೆ? ದಯವಿಟ್ಟು ತಿಳಿಸಿ ಎನ್ನುತ್ತಾಳೆ. ಆಗ ಸಾಧು ಹೇಳುತ್ತಾರೆ, ಏ ಪುತ್ರಿ, ನಿನ್ನ ಮನೆಯಲ್ಲಿ ಪಿತೃದೋಷವಿದೆ. ಅದೇ ಕಾರಣದಿಂದ ನಿನ್ನ ಪತಿಗೆ ಈ ಸ್ಥಿತಿ ಬಂದಿದೆ. ನಿನ್ನ ಪತಿಯ ಕರ್ಮಗಳಿಂದ ಅವನ ಪೂರ್ವಜರು ಕೋಪಗೊಂಡಿದ್ದಾರೆ. ಸಾಧುವಿನ ಮಾತು ಕೇಳಿ ಪುಂಡರಿಕ್ ಆ ಸಾಧುವನ್ನು ಕೇಳ್ತಾನೆ, ಸಾಧು ಮಹಾರಾಜರೇ, ನನಗೆ ದಯವಿಟ್ಟು ಹೇಳಿ, ನಾನು ಯಾವ ಪಾಪ ಮಾಡಿದೆ ಎಂದು ನನ್ನ ಎಲ್ಲವೂ ನಾಶವಾಯಿತು. ಮತ್ತೆ ಆ ಸಾಧು ಹೇಳ್ತಾರೆ, ಹೇ ಪುತ್ರ, ನೀನು ನಿನ್ನ ಪೂರ್ವಜರನ್ನು ಕೋಪಗೊಳಿಸಿದ್ದೀಯಾ. ನಿನ್ನ ಪೂರ್ವಜರು ಗಳಿಸಿದ ಸಂಪತ್ತು ಮತ್ತು ಪುಣ್ಯವನ್ನು ನೀನು ಮತ್ತು ನಿನ್ನ ಸಹೋದರರು ನಾಶಪಡಿಸಿದ್ದೀರಿ. ಅದಕ್ಕೆ ನಿಮಗೆ ಈ ಸ್ಥಿತಿ ಬಂದಿದೆ. ನೀನು ನಿನ್ನ ಪಿತೃಗಳ ಶ್ರಾದ್ದ ದರ್ಪಣವನ್ನು ಮಾಡಲಿಲ್ಲ. ಅದಕ್ಕೆ ನಿನ್ನ ಎಲ್ಲ ಪೂರ್ವಜರು ನಿನ್ನಿಂದ ಕೋಪಗೊಂಡಿದ್ದಾರೆ. ನಿನ್ನ ಪೂರ್ವಜರು ನಿನ್ನ ಸ್ವಪ್ನದಲ್ಲಿ ಅನೇಕ ಮುಖ್ಯ ಸಂಕೇತಗಳನ್ನು ನೀಡಿದ್ದಾರೆ. ಆದರೆ ನೀನು ಆ ಸಂಕೇತಗಳನ್ನು ನಿರ್ಲಕ್ಷಿಸಿ ನಿನ್ನ ಪೂರ್ವಜರನ್ನು ಅವಮಾನಿಸಿದೆ. ನಿನ್ನ ಇದೇ ಕಾರಣಕ್ಕೆ ನಿನ್ನ ಎಲ್ಲ ವೈಭವ ನಾಶವಾಗಿದೆ. ನಂತರ ಪುಂಡರಿಕಿಗೆ ಎಲ್ಲ ತಿಳಿಯುತ್ತದೆ. ಅವನಿಗೆ ಅವನ ಕನಸಿನಲ್ಲಿ ತನ್ನ ಪೂರ್ವಜರು ಬಂದದ್ದು ನೆನಪಾಗುತ್ತದೆ. ನಂತರ ಪುಂಡರಿಕ್, ನೀವು ಹೇಳಿದ್ದು ಸರಿ. ನಮ್ಮ ಪೂರ್ವಜರು ನಮಗೆ ಸ್ವಪ್ನದಲ್ಲಿ ದರ್ಶನ ನೀಡಿದ್ರು. ಆದರೆ ನಾವು ಅವರು ನೀಡಿದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ದಯವಿಟ್ಟು ನೀವು ಕನಸಿನಲ್ಲಿ ಪೂರ್ವಜರನ್ನು ನೋಡಿದಾಗ ಏನು ಸಂಕೇತಗಳು ಸಿಗುತ್ತವೆ ಎಂದು ನನಗೆ ಹೇಳಿ. ಆಗ ಸಾಧುವಿನ ರೂಪದಲ್ಲಿ ಇದ್ದ ಯಮರಾಜರು ಹೇಳುತ್ತಾರೆ, ಮಗನೇ, ನೀನು ಈಗ ಸಾವಧಾನವಾಗಿ ಕೇಳು. ನಿಮ್ಮ ಪೂರ್ವಜರು ನಿನ್ನ ಕನಸಿನಲ್ಲಿ ಕಾಣಿಸಿಕೊಂಡಾಗ ನಿನಗೆ ಸಿಗುವ ಲಕ್ಷಣಗಳನ್ನು ಹೇಳುತ್ತೇನೆ. ಪೂರ್ವಜರನ್ನು ರಕ್ಷಿಸದಿದ್ದರೆ ಅವರು ಪ್ರೇತ ರೂಪದಲ್ಲಿ ಸಾವಿನ ಜಗತ್ತಿನಲ್ಲಿ ಅಲೆದಾಡುತ್ತಾರೆ. ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುವ ಅವರು ತಮ್ಮ ಕುಟುಂಬ ಸದಸ್ಯರ ಮನೆಗಳನ್ನು ಪ್ರವೇಶಿಸುತ್ತಾರೆ. ಈಗ ಕೇಳು ಪುಂಡರಿಕ್, ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಎಲ್ಲ ಚಿಹ್ನೆಗಳ ಬಗ್ಗೆ ಹೇಳ್ತೇನೆ. ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುವುದನ್ನು ನೋಡಿದರೆ ಈ ಚಿಹ್ನೆಯು ನಿಮಗೆ ಬಹಳ ಮುಖ್ಯವಾಗಿದೆ. ಅಂದರೆ ನಿಮ್ಮ ಪೂರ್ವಜರು ಇನ್ನು ಪ್ರೇತಲೋಕದಲ್ಲಿ ವಿಹರಿಸುತ್ತಿದ್ದಾರೆ ಎಂದು. ಅವರಿಗೆ ಸರಿಯಾದ ಶ್ರಾದ್ದ ವಿಧಾನ ದರ್ಪಣಗಳು ನಡೆಯದೇ ಇರುವುದೇ ಇದಕ್ಕೆ ಕಾರಣ. ಪೂರ್ವಜರ ದರ್ಪಣವನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡದೇ ಇದ್ದಾಗ ಅಥವಾ ಶ್ರಾದ್ದವನ್ನು ಪೂರ್ಣ ಭಕ್ತಿಯಿಂದ ಮಾಡದೇ ಇದ್ದಾಗ ಅವರು ಇನ್ನು ತಮ್ಮ ಕುಟುಂಬದಿಂದ ಆಹಾರ ಮತ್ತು ನೀರಿಗಾಗಿ ಕಾಯುತ್ತಿರುತ್ತಾರೆ. ನಿಮ್ಮ ಪೂರ್ವಜರು ತಮ್ಮ ನೋವನ್ನು ತಮ್ಮ ಕನಸುಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಈ ಸಮಸ್ಯೆಗೆ ಪರಿಹಾರವೇನೆಂದರೆ ನಿಮ್ಮ ಪೂರ್ವಜರಿಗೆ ಸರಿಯಾದ ಶ್ರಾದ್ದ ಮತ್ತು ದರ್ಪಣವನ್ನು ಮಾಡುವುದು. ಪುಂಡರಿಕ್ಗೆ ಯಮರಾಜರು ಇನ್ನಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಹೇ ಪುತ್ರ, ನೀನು ನಿನ್ನ ಸ್ವಪ್ನದಲ್ಲಿ ಮೃತ ಪೂರ್ವಜರು ಜಂಜರಿನಿಂದ ಬಂಧಿಸಲ್ಪಟ್ಟಿರುವುದನ್ನು ನೋಡಿದರೆ ಇದು ಅತ್ಯಂತ ಆತಂಕಕಾರಿ ಸಂಗತಿ. ನಿನ್ನ ಪಿತೃಗಳು ಯಾವುದೋ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಎಂಬ ಸಂಕೇತವಾಗಿದೆ. ಇಂತಹ ಸ್ಥಿತಿ ಅವರ ಶ್ರಾದ್ದ ದರ್ಪಣ ಅವರ ಸರಿಯಾದ ಸಮಯಕ್ಕೆ ಮಾಡದೇ ಇದ್ದಾಗ ಅಥವಾ ಅವರಿಗೆ ಅಗತ್ಯವಾದ ಧಾರ್ಮಿಕ ಕರ್ಮಗಳು ಅಪೂರ್ಣವಾಗಿ ಉಳಿದಾಗ ಉಂಟಾಗುತ್ತದೆ. ಇದು ಪಿತೃಗಳ ಮೋಕ್ಷಕ್ಕೆ ಅಡೆತಡೆಗಳು ಉಂಟಾಗುತ್ತಿದೆ ಎಂದು ಸೂಚಿಸುತ್ತದೆ. ಈ ಸಮಸ್ಯೆಯ ಪರಿಹಾರವೇನೆಂದರೆ ದಾನ ಮತ್ತು ಧರ್ಮ. ಪುಂಡರಿಕೆ ಯಮರಾಜರು ಇನ್ನಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಶ್ರಾದ್ದ ಮತ್ತು ದರ್ಪಣವನ್ನು ಆಯೋಜಿಸು ಎಂದು. ಇದರಿಂದ ನಿನ್ನ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಬಂಧನದಿಂದ ಮುಕ್ತರಾಗುತ್ತಾರೆ. ಯಮರಾಜರು ಗಂಭೀರವಾಗಿ ಹೇಳಿದ್ರು, ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಕೊಳಕು ಮತ್ತು ಹರಿದ ಹಳೆಯ ವಸ್ತುಗಳನ್ನು ಧರಿಸಿದಂತೆ ಕಂಡುಬಂದರೆ ಅದು ಅತ್ಯಂತ ಅಶುಭದ ಸಂಕೇತ. ನಿನ್ನ ಪಿತೃಗಳು ಅತಿಯಾಗಿ ದುಃಖಿತರಾಗಿದ್ದಾರೆಂದು ಎಂಬುದಕ್ಕೆ ಸಂಕೇತವಾಗಿದೆ. ಅವರು ಪ್ರೇತ ಯೋನಿಯಲ್ಲಿ ಅಲೆಯುತ್ತಿದ್ದಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಎಂದು. ಅವರಿಗೆ ಶ್ರಾದ್ದ ಕರ್ಮ ಪಿಂಡ ಪ್ರದಾನ ಮಾಡದೇ ಇದ್ದಾಗ ಸಂಭವಿಸುತ್ತದೆ. ಆದ್ದರಿಂದ ಈ ರೀತಿಯ ಸ್ವಪ್ನ ಬಂದಾಗ ತಕ್ಷಣ ಪೂರ್ವಜರ ಆತ್ಮಕ್ಕೆ ಪಿಂಡದಾನ ಮತ್ತು ದರ್ಪಣ ಮಾಡಬೇಕು.
ಹೀಗೆ ಪುಂಡರಿಕ್ ಜೊತೆ ಮಾತನಾಡುತ್ತಾ ವಿವರಿಸಿದರು. ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ನಿನ್ನಿಂದ ಏನಾದರೂ ಬೇಡುವಂತೆ ಕಂಡುಬಂದರೆ ಅದು ಅವರ ಯಾವುದೋ ಅಪೂರ್ಣ ಇಚ್ಛೆ ಉಳಿದಿದೆ ಎಂಬುದಕ್ಕೆ ಸಂಕೇತವಾಗಿದೆ. ಅವರ ಜೀವನದ ಕೆಲವು ಆಸೆಗಳು ಈಡೇರಲಿಲ್ಲ, ಅದು ಅವರ ವಿಮೋಚನೆಗೆ ಅಡಿಯಾಗುತ್ತದೆ. ಅಂತಹ ಕನಸುಗಳಲ್ಲಿ ಅವರು ಯಾವ ರೀತಿಯ ವಿಷಯಗಳನ್ನು ಬಯಸುತ್ತಾರೆ ಎಂಬ ವಿಷಯವನ್ನು ನೋಡುವುದು ಮುಖ್ಯ. ನೀವು ಆ ವಸ್ತುವನ್ನು ಅಥವಾ ಅದರಂತೆ ಏನಾದರೂ ದಾನ ಮಾಡಬೇಕು. ಇದರಿಂದ ಅವರ ಅಪೂರ್ಣ ವ್ಯವಹಾರ ಪೂರ್ಣಗೊಳ್ಳುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅವರ ಇಷ್ಟಾರ್ಥಗಳು ಈಡೇರಿದಾಗ ಅವರು ಪ್ರೇತ ರೂಪದಿಂದ ಮುಕ್ತರಾಗುತ್ತಾರೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ತಲೆಯನ್ನು ಮುದ್ದಿಸುವುದನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಪೂರ್ವಜರು ತುಂಬಾ ಸಂತೋಷವಾಗಿದ್ದಾರೆ ಮತ್ತು ಅವರು ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂಬುದನ್ನು ಸಂಕೇತಿಸುತ್ತದೆ ಮತ್ತು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸದಾ ಇರುತ್ತಾರೆ ಮತ್ತು ರಕ್ಷಿಸುತ್ತಾರೆ ಎಂಬುದಾಗಿದೆ. ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ತಮ್ಮ ಕೈಗಳನ್ನು ಚಾಚುವುದನ್ನು ನೋಡಿದರೆ ಅದು ತುಂಬಾನೇ ಶುಭ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಪೂರ್ವಜರು ನಿಮ್ಮ ಪ್ರಯತ್ನಗಳಿಂದ ತೃಪ್ತರಾಗಿದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಅಂತಹ ಕನಸುಗಳನ್ನು ನೋಡುವುದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಇದ್ದಾರೆ ಮತ್ತು ನಿಮ್ಮ ಪ್ರಗತಿ ಮತ್ತು ಯಶಸ್ಸಿನೊಂದಿಗೆ ನಿಮ್ಮನ್ನು ಅವರು ಆಶೀರ್ವದಿಸುತ್ತಿದ್ದಾರೆ ಎಂದು ಸೂಚಿಸುತ್ತದೆ. ನೀವು ಈ ರೀತಿಯ ಕನಸುಗಳನ್ನು ಹೊಂದಿದರೆ ನೀವು ಸರಿಯಾದ ಹಾದಿಯಲ್ಲಿ ನಡೆಯುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಬಹುದು. ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಮಾಯವಾದಂತೆ ಭಾವಿಸಿದರೆ ಅದು ಅಶುಭ ಸೂಚನೆ ಎಂದು ಯಮರಾಜ ಆತಂಕ ಸ್ವರದಲ್ಲಿ ಹೇಳಿದನು. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಕೆಲವು ಬಿಕ್ಕಟ್ಟು ಬರಲಿದೆ ಮತ್ತು ನೀವು ಜಾಗರೂಕರಾಗಿರಬೇಕು. ಪುಂಡರಿಕೆ ಇನ್ನಷ್ಟು ಗಂಭೀರವಾಗಿ ಹೇಳಿದರು, ಈ ಸ್ವಪ್ನಗಳು ನಿನ್ನ ಮುಂದೆ ಬಹಳಷ್ಟು ಕಷ್ಟಗಳು ಬರಬಹುದು ಎಂಬುದರ ಸೂಚಕವಾಗಿದೆ. ಈ ರೀತಿಯ ಸ್ವಪ್ನಗಳಿಂದ ನಮಗೆ ಒಂದು ಪಾಠ ಆಗುತ್ತದೆ, ಅದೇನೆಂದರೆ ಯಾವುದೋ ಕಷ್ಟಕ್ಕೆ ಮನಸ್ಸು ಆಧ್ಯಾತ್ಮಿಕವಾಗಿ ಸಿದ್ಧರಾಗಿರಬೇಕೆಂದು. ಪುಂಡರಿಕೆ ಇನ್ನಷ್ಟು ಗಂಭೀರವಾಗುತ್ತಾ ಯಮರಾಜರು ಹೇಳಿದರು, ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಪುರೋಹಿತರಂತೆ ಕಂಡುಬಂದರೆ ಅದು ಅವರು ನಿನ್ನಿಂದ ಕೋಪಗೊಂಡಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ. ಅಂದರೆ ನೀನು ಅವರಿಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಿದ್ದೀಯಾ ಮತ್ತು ನೀನು ಅದನ್ನು ನಿಲ್ಲಿಸಬೇಕು ಎಂಬುದನ್ನು ಅವರು ಬಯಸುತ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಪಿತೃಗಳು ಕನಸಿನಲ್ಲಿ ಕುದುರೆ, ಆನೆ, ಗೂಳಿ ಅಥವಾ ಯಾವುದೇ ವಿರೂಪಗೊಂಡ ವ್ಯಕ್ತಿಯನ್ನು ನೀವು ಕಂಡರೆ ಅದು ನಿಮ್ಮ ಪೂರ್ವಜರಿಗೆ ಮುಕ್ತಿ ಸಿಕ್ಕಿಲ್ಲ, ಅವರು ಇನ್ನು ಪ್ರೇತಲೋಕದಲ್ಲಿ ಅಲೆದಾಡುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ ಎಂದು ಯಮಧರ್ಮರಾಜರು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದರು. ಅವರು ನಿಮ್ಮ ಬಗ್ಗೆ ತೀವ್ರ ಅಸಮಾಧಾನ ಹೊಂದಿದ್ದಾರೆ ಎಂಬುದಕ್ಕೆ ಇದು ಸಂಕೇತವಾಗಿದೆ. ಇಂತಹ ಚಿಹ್ನೆಗಳು ಕಂಡರೆ ಕೂಡಲೇ ನಿಮ್ಮ ಪೂರ್ವಜರಿಗೆ ಶ್ರಾದ್ದ, ದರ್ಪಣ, ದಾನಗಳನ್ನು ಮಾಡಬೇಕು. ಇದರಿಂದ ಅವರ ಆತ್ಮವು ಶಾಂತಿಯಿಂದ ವಿಶ್ರಾಂತಿ ಪಡೆಯುತ್ತದೆ. ಕೊನೆಯಲ್ಲಿ ಯಮರಾಜ ಹೇಳಿದರು, ನಿಮ್ಮ ಕನಸಿನಲ್ಲಿ ನಾಯಿ, ಗೂಳಿ, ಹಸು, ಮನುಷ್ಯನಂತೆ ಮಾತನಾಡುವುದನ್ನು ನೀವು ನೋಡಿದರೆ ಅದು ತುಂಬ ಗೊಂದಲದ ಸಂಕೇತವಾಗಿದೆ. ನಿಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತಿಲ್ಲ, ನೀವು ಅವರಿಗೆ ಬೇಕಾದ ಧಾರ್ಮಿಕ ಆಚರಣೆಗಳನ್ನು ಅಪೂರ್ಣವಾಗಿ ಬಿಟ್ಟಿದ್ದೀರಿ ಎಂಬುದರ ಸಂಕೇತವಾಗಿದೆ. ಈ ಸಂದರ್ಭದಲ್ಲಿ ದರ್ಪಣ, ಪಿಂಡದಾನ ಅಥವಾ ಇತರ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಮೂಲಕ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಪುಂಡರಿಕೆ ಮತ್ತಷ್ಟು ಗಂಭೀರವಾಗಿ ಯಮರಾಜರು ಹೇಳಿದರು, ಇದು ನಿನ್ನ ಕೆಲಸಗಳಲ್ಲಿ ಯಾವುದೋ ಕೊರತೆ ಇದೆ ಎಂಬ ಎಚ್ಚರಿಕೆಯಾಗಿದೆ ಮತ್ತು ನೀನು ನಿನ್ನ ಮಾರ್ಗದ ಬಗ್ಗೆ ಯೋಚಿಸಬೇಕು ಎಂಬ ಸೂಚನೆ. ಈ ರೀತಿಯ ಸ್ವಪ್ನಗಳು ಬಂದಾಗ ನೀನು ನಿನ್ನ ಕೆಲಸಗಳನ್ನು ಪರಿಶೀಲಿಸಿಕೊಂಡು ಸರಿಯಾದ ಮಾರ್ಗದಲ್ಲಿ ಸಾಗಲು ಪ್ರಯತ್ನಿಸಬೇಕು. ಯಮರಾಜರು ದುಃಖದ ಸ್ವರದಲ್ಲಿ ಹೇಳಿದರು, ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಅಳುತ್ತಿರುವುದನ್ನು ನೋಡಿದರೆ ಅದು ಅತ್ಯಂತ ಅಶುಭ ಸಂಕೇತ. ನಿನ್ನ ಜೀವನದಲ್ಲಿ ದೊಡ್ಡ ಸಂಕಟ ಬರಲಿದೆ ಎಂಬುದಕ್ಕೆ ಸಂಕೇತವಾಗಿದೆ ಮತ್ತು ನಿನ್ನ ಪೂರ್ವಜರು ಆ ಸಂಕಟದಿಂದ ಬಹಳ ದುಃಖಿತರಾಗಿದ್ದಾರೆ. ಈ ಸ್ವಪ್ನಗಳಿಂದ ನೀನು ಎಚ್ಚರವಾಗಿರಬೇಕು. ಆ ಸಂಕಟದಿಂದ ರಕ್ಷಿಸಿಕೊಳ್ಳಲು ದೇವರ ಭಕ್ತಿಯಲ್ಲಿ ಮನಸ್ಸು ಇಡಬೇಕು ಎಂಬ ಎಚ್ಚರಿಕೆಯನ್ನು ನೀಡುತ್ತಾರೆ. ಯಮರಾಜರು ಮುಗುಳ್ನಗುತ್ತಾ ಹೇಳಿದರು, ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಆರೋಗ್ಯವಂತರು, ಸಂತೋಷವಾಗಿ ಮತ್ತು ತೇಜಸ್ವಿಯಾಗಿ ಕಂಡುಬಂದರೆ ಅದು ಅತ್ಯಂತ ಶುಭದ ಸಂಕೇತವಾಗಿದೆ. ಪುಂಡರಿಕೆ ಮುಗುಳ್ನಗುತ್ತಾ ಯಮರಾಜರು ಹೇಳಿದರು, ಇದರ ಅರ್ಥ ನಿನ್ನ ಪಿತೃಗಳು ಮೋಕ್ಷವನ್ನು ಪಡೆದಿದ್ದಾರೆ ಮತ್ತು ನಿನ್ನಿಂದ ಸಂತೋಷವಾಗಿದ್ದಾರೆ. ಈ ರೀತಿಯ ಸ್ವಪ್ನಗಳಿಂದ ನಿನ್ನ ಪಿತೃಗಳು ನಿನ್ನನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ ಮತ್ತು ನಿನ್ನ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಬರಲಿದೆ. ಈ ಸಂಕೇತವು ನೀನು ಸರಿಯಾದ ಮಾರ್ಗದಲ್ಲಿ ಇದ್ದೀಯಾ ಮತ್ತು ನಿನ್ನ ಪೂರ್ವಜರು ನಿನ್ನ ಪ್ರಗತಿಯಿಂದ ಸಂತೋಷವಾಗಿದ್ದಾರೆ ಎಂದು ತೋರುತ್ತದೆ.
ನಂತರ ಯಮರಾಜರು ಹೇಳುತ್ತಾರೆ, ಓ ಮಗನೇ, ನೀನು ಸಹ ಅಂತಹ ಕನಸುಗಳನ್ನು ಕಂಡಿದ್ದರೆ ನಿಮ್ಮ ಪೂರ್ವಜರನ್ನು ಮೆಚ್ಚಿಸಲು ದಾನ, ಧರ್ಮ, ದರ್ಪಣ, ಶ್ರದ್ಧಾ ಇತ್ಯಾದಿಗಳನ್ನು ಮಾಡಬೇಕು. ಆ ಸಾಧುಗಳ ಮಾತುಗಳನ್ನು ಕೇಳಿ ಪುಂಡರಿಕೆ ತನ್ನ ತಪ್ಪಿನ ಅರಿವಾಗುತ್ತದೆ. ತಕ್ಷಣವೇ ತನ್ನ ಸಹೋದರರ ಬಳಿಗೆ ಹೋಗಿ ಸಾಧುವು ಅವರಿಗೆ ಹೇಳಿದ್ದನ್ನು ಹೇಳುತ್ತಾನೆ. ಆಗ ಎಲ್ಲ ಸಹೋದರರು ತಮ್ಮ ಪೂರ್ವಜರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಂತರ ಎಲ್ಲ ಸಹೋದರರು ಒಂದು ನದಿಯ ದಡಕ್ಕೆ ಹೋಗಿ ತಮ್ಮ ಪೂರ್ವಜರಿಗೆ ಶ್ರಾದ್ದ, ದರ್ಪಣ, ದಾನ, ಧರ್ಮ ಇತ್ಯಾದಿಗಳನ್ನು ಮಾಡಿ ತಮ್ಮ ಪೂರ್ವಜರನ್ನು ತೃಪ್ತಿಪಡಿಸುತ್ತಾರೆ. ನಂತರ ಒಂದು ದಿನ ಅವನ ಪೂರ್ವಜರು ಅವನ ಕನಸಿನಲ್ಲಿ ಕಾಣಿಸಿಕೊಂಡರು. ಅವನಿಗೆ ವಿವಿಧ ಚಿಹ್ನೆಗಳನ್ನು ನೀಡುತ್ತಾರೆ. ಅವೆಲ್ಲವೂ ಮಂಗಳಕರವಾಗಿದೆ. ತಮ್ಮ ಪೂರ್ವಜರಿಂದ ಶುಭ ಸೂಚನೆಗಳನ್ನು ಪಡೆದ ನಂತರ ಎಲ್ಲ ಸಹೋದರರು ಜೀವನವು ಸಂತೋಷದಿಂದ ತುಂಬಿರುತ್ತದೆ. ಅವರ ಎಲ್ಲ ರೋಗಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತದೆ. ನಂತರ ಯಮರಾಜರು ನಾರದರೊಂದಿಗೆ ಹೇಳಿದರು, ಹೇ ದೇವರ್ಷಿ, ಮನುಷ್ಯರ ಪೂರ್ವಜರು ಸಂತೋಷಗೊಂಡಾಗ ಮನುಷ್ಯರಿಗೆ ಅನೇಕ ರೀತಿಯ ಶುಭ ಸಂಕೇತಗಳು ದೊರೆಯುತ್ತವೆ. ಈಗ ನಾನು ಆ ಶುಭ ಸಂಕೇತಗಳ ಬಗ್ಗೆ ನಿಮಗೆ ಹೇಳಿದ್ದೇನೆ. ಫ್ರೆಂಡ್ಸ್, ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.